ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಕೇರಳಗೆ ಒಬ್ಬರು ಲೇಡಿ ಬೇಕು. ಅಂದರೆ ಮನೆ ಕೆಲಸ, ಅಡುಗೆ ಕೆಲಸ ಮಾಡಬೇಕು. ಸೊ ಅಲ್ಲೇ ಸ್ಟೇಯಿಂಗು. ಸೊ ಅವ್ರ ಮನೇಲೇ ಸ್ಟೇಯಿಂಗು. ವಯಸ್ಸಾದವ್ರು ಒಬ್ರು ಇದ್ದಾರೆ. ಅವ್ರನ್ನ ನೋಡಿಕೊಂಡು ಅಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಸೊ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಂಡು ಅಜ್ಜಿನ ನೋಡಿಕೊಂಡು ಅಲ್ಲೇ ಸ್ಟೇಯಿಂಗು. ಆದರೆ ಅಲ್ಲೂ ನಿಮಗೆ 6 ತಿಂಗಳವರೆಗೂ ರಜಾ ಕೊಡೋಲ್ಲ. ಓನರೇ ಹೇಳಿಬಿಟ್ಟಿದ್ದಾರೆ. ಯಾಕಂದ್ರೆ ನಾನಿಲ್ಲಿ ಬೆಂಗಳೂರಲ್ಲಿ ಓನರ್ ಮನೆಗೆ ಬಿಟ್ಟಿದ್ದೀನಿ. ಸೊ ಅವ್ರ ಮದರ್ನೇ ನೋಡ್ಕೋಬೇಕು. ಸೊ ಇದು ಬಂದು ಕೇರಳನಲ್ಲಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಲೇಡೀಸು 25 to 40 ಏಜ್ ಒಳಗಡೆ. ತಮಿಳ್ ಬಂದರೂ ಪರವಾಗಿಲ್ಲ, ಕನ್ನಡ ಬಂದರೂ ಪರವಾಗಿಲ್ಲ. ಅಜ್ಜಿಗೆ ನೋಡಿಕೊಂಡು ಅಂದರೆ ಏನು ಗಿಫರ್ ಚೇಂಜ್ ಮಾಡೋದು ಏನಿಲ್ಲ. ಅವರು ವಾಕಬಲ್ ಇದ್ದಾರೆ. ಅವ್ರಿಗೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅವ್ರ ಜೊತೆನೇ ಇರಬೇಕು ಅಷ್ಟೇ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮಗೆ ಕೇರಳಗೆ ಹೋಗೋದಕ್ಕೆ, 6 months ಒನ್ಸ್ ಹೋಗ್ತೀನಿ ಅಂದರೆ ಅವರೇ ನಿಮಗೆ ಫ್ಲೈಟ್ ಚಾರ್ಜ್ ಬುಕ್ ಮಾಡಿಕೊಡ್ತಾರೆ, ಫ್ಲೈಟ್ ಬುಕ್ ಮಾಡಿ ಕೊಡ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಕೇರಳನಲ್ಲಿ ವರ್ಕ್ ಮಾಡಬೇಕು, ಅಥವಾ ಕೇರಳನಲ್ಲಿ ಇರೋರಾದರೂ ಪರವಾಗಿಲ್ಲ, ಸೊ ಬೆಂಗಳೂರಿಂದ ಹೋಗ್ತೀನಿ ಅಂದರೂ ಪರವಾಗಿಲ್ಲ. ಸೊ ಮನೆ ಕೆಲಸ ಇದು. ಸೊ ಇಲ್ಲಿ 15 to 16,000 ಸ್ಯಾಲ್ರಿ ಕೊಡ್ತಾರೆ ಅಷ್ಟೇ. ಆದರೆ ನಿಮಗೆ ತಿಂಗಳು ರಜಾ ಕೊಡೋಲ್ಲ. ಒಟ್ಟು ರಜಾ ನಿಮಗೆ 6 ತಿಂಗಳದ್ದು ರಜಾ 1 ತಿಂಗಳಲ್ಲಿ ಕಳಿಸ್ತಾರೆ. ನಿಮಗೊಂದು 10 to 15 days ರಜಾ ಕೊಟ್ಟು ಕಳಿಸ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕಿ. ಇದು ಬೇಕಾಗಿರೋದು ಡಿಸೆಂಬರ್ ಇಲ್ಲಾಂದರೆ ಜನವರಿಗೆ ಬೇಕು. ಸೊ ಇವಾಗಲೇ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾರು ಬರ್ತೀರಾ ಅವರು ಬರ್ತೀನಿ ಅನ್ನೋರು ಹಾಕಿ. ಆಮೇಲೆ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದೀರಾ, ಇದು ಫೇಕು, ಇವ್ರನ್ನ ನಂಬೇಡಿ, ಮೋಸಗಾರರು ಅಂತ. ನಾವು ಆ ಥರ ಮಾಡ್ತಾಯಿಲ್ಲ. ನನ್ನ ಹತ್ರ ಬಂದಿರೋರ್ದೆಲ್ಲ ವೀಡಿಯೋ ಹಾಕಿದ್ದೀನಿ. ಕೆಲವ್ರು ಜನ ನೋಡಿದ್ದೀರಾ, ಕೆಲವ್ರು ಜನ ಒಳ್ಳೆಯವರು ಅಂದಿದ್ದೀರಾ, ಕೆಲವ್ರು ಕೆಟ್ಟವರು ಅಂದಿದ್ದೀರಾ. ಕೆಟ್ಟವ್ರು ಅಂದವರು ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ನನಗೆ ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿರೋರನ್ನ ನಾನು ಹೇಳ್ತಿರೋದು, ನಾನು ಎಲ್ಲರಿಗೂ ಹೇಳ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದಾರೆ ಇದು ಸುಳ್ಳು, ಮೋಸ, ಇವರು ಸುಳ್ಳು ಹೇಳ್ತಾರೆ, ಇವ್ರ ಜೊತೆ ಹೋಗಬೇಡಿ ಅಂತ. ಸೊ ನಾನು ಅದನ್ನೆಲ್ಲ ನಾನು ನಂಬಲ್ಲ.